ಬೆಂಗಳೂರು ಕೇಂದ್ರ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಸಂಸದರಾದ ಪಿಸಿ ಮೋಹನ್ ಇವತ್ತು ಕೂಡ ಭರ್ಜರಿ ಪ್ರಚಾರವನ್ನು ಮಾಡಿದರು, ಮತಯಾಚನೆಯನ್ನ ಮಾಡಿದರು. ನಗರದ ಹಲಸೂರಿನ ಸೋಮೇಶ್ವರ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿ ಏರಿಯಾದ ಪ್ರಮುಖ ರಸ್ತೆಯಲ್ಲಿ ರೋಡ್ ಶೋ ಮೂಲಕ ಮತಯಾಚನೆಯನ್ನ ಮಾಡಿದರು. ಇದೇ ವೇಳೆ ಮಾತನಾಡಿದ ಪಿಸಿ ಮೋಹನ್ ಅವರು ಹೋದ ಕಡೆಯಲ್ಲೆಲ್ಲ ಜನ ಉತ್ತಮ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ಪ್ರಣಾಳಿಕೆಯನ್ನು ಹೋಲಿಕೆ ಮಾಡಿ ಚಿಂತನೆ ಮಾಡ್ತಾ ಇದ್ದಾರೆ. ಕಳೆದ 10 ವರ್ಷದಲ್ಲಿ ನಗರಕ್ಕೆ ಸಾವಿರಾರು ಕೋಟಿ ಅನುದಾನವನ್ನು ಕೇಂದ್ರದಿಂದ ಮೋದಿಯವರು ನೀಡಿದ್ದಾರೆ. ಕಾಂಗ್ರೆಸ್ ಬಗ್ಗೆ ಜನರಿಗೆ ಗೊತ್ತಾಗಿದೆ. ಕಾಂಗ್ರೆಸ್ ಪ್ರಣಾಳಿಕೆ ನೋಡಿ ಜನ ನಗ್ತಾ ಇದ್ದಾರೆ. ಕಾಂಗ್ರೆಸ್ ಚುನಾವಣೆಗೆ ಸ್ಪರ್ಧಿಸುತ್ತಿರುವ ಕ್ಷೇತ್ರಗಳು ಸುಮಾರು 180. ಇಂಥವರ ಪ್ರಣಾಳಿಕೆ ಜನರಲ್ಲಿ ನಗೆ ಪಾಟ್ಲಿ ಇದಾಗಿದೆ. ಈ ಬಾರಿ ಸಹ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು ಅನ್ನೋ ಸಂಕಲ್ಪ ಜನ ಮಾಡಿದ್ದಾರೆ ಅಂದರು. ಬೆಂಗಳೂರು ಕೇಂದ್ರ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ಅವರು ಇವತ್ತು ಕೂಡ ಭರ್ಜರಿಯಾದಂಥ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನನ್ನೊಟ್ಟಿಗೆ ಪಿಸಿ ಮೋಹನ್ ಇದ್ರೆ ಮಾತನಾಡ್ತಾರೆ. ಸರ್, ಇವತ್ತು ಕೂಡ ಭರ್ಜರಿಯಾದಂಥ ಪ್ರಚಾರ ಕಾರ್ಯ ಸಾಗ್ತಾ ಇದೆ, ಹೇಗಿದೆ ಸರ್? ಬಹಳ ಉತ್ಸಾಹದಿಂದ ಇದ್ದಾರೆ. ಇವತ್ತು ಬೆಳಿಗ್ಗೆ ನಾನು 6:15 ಹಲಸೂರು ಕೆರೆಯಲ್ಲಿ ಏನು ಯಾರು ವಾಕಿಂಗ್ ಮಾಡ್ತಾ ಇರ್ತಾರೋ ಅವರೆಲ್ಲರನ್ನೂ ಕೂಡ ಭೇಟಿಯಾಗಿ ಅಲ್ಲಿ ಜನರ ಜೊತೆ ಮಾತುಕತೆ ನಡೆಸಿದೆ. ಬಹಳ ಸಂತೋಷದಿಂದ ಇದ್ದಾರೆ. ನಾವು ಪಾಂಪ್ಲೆಟ್ಗಳನ್ನ ಕೊಡ್ತಾ ಇದ್ರೆ ಜನ ಇನ್ನೊಂದು ಕಡೆ ಇನ್ನೊಂದು ರೌಂಡ್ ನಾನು ವಾಪಸ್ ಇರೋವಾಗ ನೋಡ್ತೀನಿ, ಅವರೆಲ್ಲ ಬೆಂಚ್ಗಳ ಮೇಲೆ ಕೂತ್ಕೊಂಡು ಅದನ್ನು ಓದ್ತಾ ಕೂತಿದ್ದಾರೆ. ಕೂತ್ಬಿಟ್ಟು ಬಂದು ಹೇಳ್ತಾರೆ, ನರೇಂದ್ರ ಮೋದಿ ಅವರ ಕಾರ್ಯಕ್ರಮಗಳು ಇದೆಲ್ಲ ನಮಗೆ ಕೆಲವು ಗೊತ್ತಿರಲಿಲ್ಲ, ಭಾಳ ಚೆನ್ನಾಗಾಗಿದೆ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಿಗೆ ಕೊಟ್ಟಿರುವಂಥ ನರೇಂದ್ರ ಮೋದಿ ಅವರ ಒಂದು 10 ವರ್ಷದಲ್ಲಿ ಕೊಡುಗೆ ಬಹಳ ಇದೆ. 1,30,000 ರೂಪಾಯಿ ಕೊಡುಗೆ ಅದು. ಸಬರ್ಬನ್ ಇರ್ಬೋದು, ಮೆಟ್ರೋ ಇರ್ಬೋದು, ಸ್ಮಾರ್ಟ್ ಸಿಟಿ, ಶಾಂತಿನಗರ ಮತ್ತು ಶಿವಾಜಿನಗರಕ್ಕೆ 1,000 ಕೋಟಿ ರೂಪಾಯಿ ಕೆಲಸ ಆಗಿದೆ. ಇವತ್ತು ಒಳ್ಳೊಳ್ಳೆ ಫುಟ್ಪಾತ್ಗಳು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಆಗಿರುವಂಥದ್ದು. ಜನರು ಭಾಳ ವಿಶ್ವಾಸದಿಂದ ಇದ್ದಾರೆ. ನಿನ್ನೆ ಎಲ್ಲೇ ಹೋದರೂ ಕೂಡ ನಮ್ಮ ಮತ್ತು ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ಬಗ್ಗೆ ಮಾತಾಡ್ತಾರೆ. ಕಾಂಗ್ರೆಸ್ ಅವ್ರಿಗೆ ಜನ ಹೇಳ್ತಾರೆ ಅವ್ರಿಗೆ ಮಾನ ಮರ್ಯಾದೆ ಇದೆಯಾ, ಅವ್ರು ಏನಕ್ಕೆ ಒಂದು ಮ್ಯಾನಿಫೆಸ್ಟೋ ಅಂತ ಕೊಡ್ತಾರೆ. ಅವರು 150-170 ಸೀಟ್ ಮಾತ್ರ ಈ ದೇಶದಲ್ಲಿ ಕಂಟೆಸ್ಟ್ ಮಾಡುವಂಥದ್ದು. ಅವ್ರು ಯಾವುದೊಂದು ನೈತಿಕ ಹಕ್ಕಿದೆ ಅಂತ ಹೇಳಿ ಇವತ್ತು ಒಂದು ಮ್ಯಾನಿಫೆಸ್ಟೋವನ್ನು ಕೊಡ್ತಾ ಇದ್ದಾರೆ. ಇದನ್ನು ಖಂಡಿತವಾಗ್ಲೂ ಜನ ನಾವು ಯಾವುದು ಈ ಮೋಸದ ಬಲೆಗೆ ನಾವು ಬೀಳೋದಿಲ್ಲ. ಖಂಡಿತವಾಗ್ಲೂ BJP ಕೊಟ್ಟಿರುವಂಥ ಭರವಸೆಗಳು 2014 ಮ್ಯಾನಿಫೆಸ್ಟೋ, 19 ಮ್ಯಾನಿಫೆಸ್ಟೋ ನಾವು ಪೂರ್ಣಗೊಳಿಸಿದ್ದೀವಿ. ನಾವೆಲ್ಲರೂ ಜನರಿಗೆ ಏನು ವಿಶ್ವಾಸ ಒಂದು ಹೇಳಿದ್ದು ಅದನ್ನು ಖಂಡಿತವಾಗ್ಲೂ ಈಡೇರಿಸಿದ್ದೀವಿ.